ವೆಲ್ಕಮ್ ಟು ಡೆವಾಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾವು ಡೇ 45 ವರೆಗೂ ಡೆವಾಪ್ಸ್ ಝೀರೋ ಟು ಹೀರೋ ಕೋರ್ಸ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸಲ್ಲಿ ನೀವು ಡೆವಾಪ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಕೂಡ ಕನ್ನಡದಲ್ಲಿ ತಿಳ್ಕೊಬೋದು. ಸೊ ಇವತ್ತು ನಮ್ದು ಡೇ 1 ಆಗಿರೋದ್ರಿಂದ ಇವತ್ತು ಡೇ 1 ಅಪ್ ಟು ನಾವು ಡೇ 45 ತನಕ ಕೂಡ ಕನ್ನಡದಲ್ಲಿ ಡೆವಾಪ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಇವತ್ತು ನಮ್ದು ಡೇ 1 ಆಗಿರೋದ್ರಿಂದ ಡೇ 1 ಅಲ್ಲಿ ನಾವು ಬೇಸಿಕ್ ಆಗಿ ಈ 4 ಕ್ವಶನ್ ಬಗ್ಗೆ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಯಾವ್ದು ಅಂದ್ರೆ ಮೊದಲನೇದು ವಾಟ್ ಈಸ್ ಡೆವಾಪ್ಸ್, ವೈ ಡೆವಾಪ್ಸ್, ವಾಟ್ ಈಸ್ ದ ರೋಲ್ಸ್ ಆಫ್ ದ ಡೆವಾಪ್ಸ್ ಇಂಜಿನಿಯರಿಂಗ್, ಮತ್ತೆ ನಾವು ಇಂಟರ್ವ್ಯೂ ಅಲ್ಲಿ ಹೇಗೆ ನಮ್ಮ ಸೆಲ್ಫ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಇಂಟರ್ವ್ಯೂ ಅಲ್ಲಿ ಕೇಳ್ತಾರಲ್ವಾ ಮೊದಲನೇ ಕ್ವಶನ್. ಆ ಕ್ವಶನ್ ಅಲ್ಲಿ ನಮ್ಮ ಬಗ್ಗೆ ನಾವು ಆಸ್ ಅ ಡೆವಾಪ್ಸ್ ಇಂಜಿನಿಯರ್ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಾಟ್ ಈಸ್ ಡೆವಾಪ್ಸ್. ವಾಟ್ ಈಸ್ ಡೆವಾಪ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ವಾಟ್ ಈಸ್ ಡೆವಾಪ್ಸ್ ಅಲ್ವಾ. ಡೆವಾಪ್ಸ್ ಅಂದ್ರೆ ಏನು? ಡೆವಾಪ್ಸ್ ಅಂತ ಹೇಳಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಅಪ್ಲಿಕೇಶನ್ ಡೆಲಿವರಿನ ಇಂಪ್ರೂವ್ ಮಾಡೋದು. ಇಟ್ ಇಸ್ ಅ ಕಲ್ಚರ್. ಹಾ, ಓಕೆ, ನೀವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನನಗೆ ಏನ್ ಹೇಳಿದೆ? ಇಟ್ ಇಸ್ ಅ ಕಲ್ಚರ್ ಅಂತ ಹೇಳಿದೆ ಅಲ್ವಾ. ಈಗ ಏನೋ ಒಂದು ಯಾವ್ದೋ ಒಂದು ಲೈಕ್ ಎಕ್ಸಾಂಪಲ್ ಪಬ್ಜಿ ಅಂತ ಇದೆ. ಪಬ್ಜಿಲಿ ಏನು ಅಂದ್ರೆ ವರ್ಷನ್ 1 ಅಲ್ಲಿ ಇದೆ ಈಗ. ವರ್ಷನ್ 1 ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹ್ಯಾಕರ್ಸ್ ಈಸಿಯಾಗಿ ಈ ಪಬ್ಜಿ ಅಪ್ಲಿಕೇಶನ್ ವರ್ಷನ್ 1 ಅನ್ನ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಪಬ್ಜಿ ಆರ್ಗನೈಸೇಷನ್ ಏನ್ ಮಾಡ್ತಾರೆ ಅಂದ್ರೆ ಪಬ್ಜಿನ ವರ್ಷನ್ 1 ಇಂದ ವರ್ಷನ್ 2ಗೆ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದಾಗ ಈ ಅಪ್ಡೇಟ್ ಅನ್ನೋದೇನಾಗುತ್ತೆ 10 ಡೇಸ್ ತಗೊಳುತ್ತೆ ಅನ್ಕೊಳ್ಳಿ ಈ ಅಪ್ಡೇಟ್ ಆಗೋದಕ್ಕೆ. ಅವಾಗ ಏನಾಗುತ್ತೆ ವರ್ಷನ್ 1 ಅಲ್ಲೇ ತುಂಬಾ ಜನ ಹ್ಯಾಕ್ ಮಾಡ್ಕೋಬೋದಲ್ವಾ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇದನ್ನ ಬೇಗ ಅಪ್ಡೇಟ್ ಮಾಡ್ಬೇಕು. ಅಂದ್ರೆ ಈ 10 ಡೇಸ್ ಇಂದ ನಾವು ಇದಕ್ಕಿಂತ ಕಡಿಮೆ ಡೇಸ್ ಅಲ್ಲಿ ಅಂದ್ರೆ ಒಂದು 24 ಅವರ್ಸ್ ಅಲ್ಲಿ 24 ಅವರ್ಸ್ ಆರ್ 6 ಅವರ್ಸ್ ಈ ಟೈಮ್ ಲಿಮಿಟೆಡ್ ಅಲ್ಲಿ ನಾವು ಅಪ್ಡೇಟ್ ಮಾಡೋ ತರ ಅಂದ್ರೆ ವರ್ಷನ್ 1 ಟು ವರ್ಷನ್ 2ಗೆ ಸ್ವಿಚ್ ಆಗೋ ತರ ಮಾಡ್ಬೋದಾ? ಅದೇ ಡೆವಾಪ್ಸ್ ಇಂಜಿನಿಯರ್. ಡೆವಾಪ್ಸ್ ಅಂತ ಹೇಳಂದ್ರೆ ಇಟ್ ಇಸ್ ಅ ಕಲ್ಚರ್, ಇಟ್ ಇಸ್ ಡೆಲಿವರಿಂಗ್ ದ ಅಪ್ಲಿಕೇಶನ್ ಟು ದ ಕಸ್ಟಮರ್ಸ್. ಈಗ ಒಂದು ಆರ್ಗನೈಸೇಷನ್ ಇದೆ ಅಂದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಒಂದು ವರ್ಷನ್ ಇದೆ, ಆ ವರ್ಷನ್ ಇಂದ ಇನ್ನೊಂದು ವರ್ಷನ್ಗೆ ಚೇಂಜ್ ಆಗೋದಕ್ಕೆ 10 ಡೇಸ್ ತಗೋತಿದೆ ಅಂದ್ರೆ ನಾವು ಬೈ ಡೆವಾಪ್ಸ್ ಇಂಜಿನಿಯರ್ ಆಗಿ ಡೆವಾಪ್ಸ್ ಅನ್ನು ಅದ್ರಲ್ಲಿ ತರೋದ್ರ ಮೂಲಕ ವರ್ಷನ್ 1 ಇಂದ ವರ್ಷನ್ 2ಗೆ 24 ಅವರ್ಸ್ ಅಥವಾ 6 ಅವರ್ಸ್ ಅಲ್ಲಿ ಮಾಡ್ಬೋದು. ಈ 10 ಡೇಸ್ ಅಲ್ಲಿ 24 ಅವರ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, improve the efficiency of delivering the application. DevOps is a culture, it improve the delivery of the applications. ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿ ಯಾವುದೋ ಒಂದು ಈಗ ಒಂದು ಕಂಪ್ನಿನಲ್ಲಿ ಏನು ನೀವು ಡೆವಾಪ್ಸ್ ಇಂಜಿನಿಯರ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ಡೆವಾಪ್ಸ್ ಇಂಜಿನಿಯರ್ ಆಗಿ ಆ ಕಂಪ್ನಿ ಸೇರೋಕ್ಕಿಂತ ಮುಂಚೆ ಒಂದು ಅಪ್ಲಿಕೇಶನ್ ಇದೆ, ಲೈಕ್ ಏನೋ ಒಂದು ಹೊಸದಾಗಿ ಏನೋ ಒಂದು ಇ ಕಾಮರ್ಸ್ ವೆಬ್ಸೈಟ್ ಮಾಡಿದ್ದಾರೆ ಅನ್ಕೊಳ್ಳಿ. ಈ ಕಾಮರ್ಸ್ ವೆಬ್ಸೈಟ್ ನ ನಿಮ್ ಕಂಪ್ನಿ ಅವರು ಡೆವಲಪ್ ಮಾಡಿದ್ದಾರೆ. ಇದನ್ನ ಕಸ್ಟಮರಿಗೆ ಕೊಡೋದಕ್ಕೆ ಲೈಕ್ ಎಂಡ್ ಯೂಸರ್ಸ್ ಇಲ್ಲಿದ್ದಾರೆ. ಈ ಎಂಡ್ ಯೂಸರ್ಸ್ ಕೊಡೋದಕ್ಕೆ ಏನಾಗ್ತಿದೆ ಅಂದ್ರೆ ಒಂದು 4 ಮಂತ್ಸ್ ತಗೋತಿದೆ ಅನ್ಕೊಳ್ಳಿ. 4 ಮಂತ್ಸ್ ತಗೋತಿದೆ. ನೀವು ಡೆವಾಪ್ಸ್ ಇಂಜಿನಿಯರ್ ಆಗಿ ಆ ಕಂಪ್ನಿ ಸೇರಿದ್ಮೇಲೆ ಈ 4 ಮಂತ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಲೈಕ್ ಅದನ್ನ 30 ಡೇಸ್ ಅಲ್ಲಿ ಡೆಲಿವರಿ ಆಗೋ ತರ ಮಾಡ್ಬೋದಾ? ಎಸ್, ಇಟ್ ಇಸ್ ಪಾಸಿಬಲ್. ಯಾವ ತರ ಅಂತ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ತಗೊಳ್ಳೋಣ. ಲೆಟ್ ಮಿ ಎರೇಸ್ ದಿಸ್. ಓಕೆ, ಈಗ ಒಂದು ಕಂಪ್ನಿ ಇದೆ. ಈ ಕಂಪ್ನಿಲಿ ಸಾಫ್ಟ್ವೇರ್ ಡೆವಲಪರ್ಸ್ ಇದ್ದಾರೆ. ಓಕೆನಾ? ಈ ಕಂಪ್ನಿ ಸಾಫ್ಟ್ವೇರ್ ಡೆವಲಪರ್ಸ್ ಇದ್ದಾರೆ. ಇಲ್ಲಿ ಒಂದಿದೆ, ಒಂದು ಅಪ್ಲಿಕೇಶನ್ಸ್ ಇದೆ ಅನ್ಕೊಳ್ಳಿ. ಇಲ್ಲಿ ಇಂಡಿವಿಜುವಲ್ ಇದ್ದಾರೆ. ಇದೊಂದು example.com. ನಾವೀಗ ಏನ್ ಮಾಡ್ತಿದೀವಿ ಅಂತ ಹೇಳಂದ್ರೆ ಇಲ್ಲಿ ಡೆವಲಪರ್ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಎಂಡ್ ಯೂಸರ್ಸ್. ಇಲ್ಲಿ ಡೆವಲಪರ್ ಟೀಮ್ ಇದೆ. ಓಕೆನಾ? ಈಗ ನಿಮಗೇನು ಅಂತ ಹೇಳಂದ್ರೆ ನಿಮ್ದಿದು ಆರ್ಗನೈಸೇಷನ್ ಅಂತ ಅನ್ಕೊಳ್ಳಿ. ಇದು ಆರ್ಗನೈಸೇಷನ್. ಇಲ್ಲಿ ಯಾರೋ ಒಬ್ಬ ಪರ್ಸನ್ ಬರ್ತಾನೆ ನಿಮ್ಮ ಆರ್ಗನೈಸೇಷನ್ ಹತ್ರ. ನಿಮ್ಮ ಆರ್ಗನೈಸೇಷನ್ಗೆ ಒಂದು ರಿಕ್ವೆಸ್ಟ್ ಕೊಡ್ತಾನೆ, ನೋಡಪ್ಪ ನಂಗೊಂದು example.com ಅನ್ನೋದೊಂದು ಇನ್ನೊಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ಕೊಡ್ಬೇಕು ಅಂತ
ಸೊ ಅವ್ನು ಹೇಳಿದ್ದನ್ನೆಲ್ಲ ಆರ್ಗನೈಸೇಷನ್ ಅವ್ರು ಕೇಳ್ಕೊಬಿಟ್ಟು ಆರ್ಗನೈಸೇಷನ್ ಅವ್ರು ಏನ್ ಮಾಡ್ತಾರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ ಇದನ್ನ ಹೇಳ್ತಾರೆ. ಸೊ ಈ ತರ ನಮಗೆ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಸೊ ನೀವು ಸಾಫ್ಟ್ವೇರ್ ಡೆವಲಪರ್ ಟೀಮ್ ಅವ್ರು ಏನ್ ಮಾಡಿ ಅಂತ ಹೇಳಿದ್ರೆ, ಇದಕ್ಕೆ ತಕ್ಕಂತೆ ಈಗ ಒಂದು ಕಸ್ಟಮರ್ ಏನ್ ಮಾಡಿದ್ದಾನೆ ಅಂದ್ರೆ, ಕ್ಲೈಂಟ್ ಒಂದು ನಮಗೆ ಈ ತರ ಕೊಟ್ಟಿದ್ದಾನೆ, ಸೊ ಈ ತರ ಇರಬೇಕು ನಮ್ದು ಅಪ್ಲಿಕೇಶನ್ ಅನ್ನೋದನ್ನು, ಅದಕ್ಕೆ ಮೀಟ್ ಆಗೋ ತರ ನೀವೆಲ್ಲ ಕೋಡ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಆರ್ಗನೈಸೇಷನ್ ಅವರು ಈ ಟಾಸ್ಕ್ ನ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅವ್ರಿಗೆ ಕೊಟ್ರು. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅಂತ ಹೇಳಿದ್ರೆ ಒಬ್ಬರೇ ಇರ್ತಾರಾ? ಇಲ್ಲ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ತುಂಬಾ ಜನ ಇರ್ತಾರೆ. ಸೊ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ತುಂಬಾ ಜನ ಇದ್ದಾರೆ. ಈ ತುಂಬಾ ಜನ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಈಗ ಇವನು ಯಾವ್ದೋ ಒಂದು ಆ ಆಪ್ ಅಲ್ಲಿ ಒಂದು ಪೇಮೆಂಟ್ ಬಗ್ಗೆ ಕೋಡ್ ಬರ್ದ ಅಂದ್ರೆ, ಇವನು ಯೂಸರ್ ಇಂಟರ್ಫೇಸ್ ಬಗ್ಗೆ ಬರೀತಾನೆ, ಸೊ ಇವನು ಬ್ಯಾಕ್ ಎಂಡ್ ಬಗ್ಗೆ ಬರೀತಾನೆ ಅನ್ಕೊಳ್ಳಿ. ಸೊ ಈ ತರ ಡಿಫ್ರೆಂಟ್ ಆಗಿ ಕೋಡ್ ಅನ್ನ ಬರೀತಾರೆ, 3 ಜನನ. ಲೆಟ್ ಈಸ್ ಅಸ್ಯೂಮ್ ಇದರಲ್ಲಿ 3 ಜನ ಇದ್ದಾರೆ ಅಂತ. ಸೊ ರಿಯಲ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಜನ ಇರ್ತಾರೆ. ಸೊ ಈಗ ನಾವು ಒಂದು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋಣ ಕಾನ್ಸೆಪ್ಟ್ ಅನ್ನೋದಕ್ಕೆ, 3 ಜನ ಇರ್ತಾರೆ, ಅದರಲ್ಲಿ ಒಬ್ಬ ಪೇಮೆಂಟ್ ಬಗ್ಗೆ ಬರೆದ್ರೆ, ಒಬ್ಬ ಯೂಸರ್ ಇಂಟರ್ಫೇಸ್ ಬಗ್ಗೆ ಬರೀತಾನೆ, ಒಬ್ಬ ಬ್ಯಾಕ್ ಎಂಡ್ ಬಗ್ಗೆ ಬರೀತಾನೆ. ಸೊ ಅದಾದ್ಮೇಲೆ ಕೋಡ್ ಬರೋದ್ರಲ್ವಾ, ಸೊ ಈ ಕೋಡನ್ನ ಸಪ್ರೇಟ್ ಆಗಿ ಇಡಕ್ಕಾಗುತ್ತಾ? ಇಲ್ಲ. ಒಂದು ಸೆಂಟ್ರಲ್ ಲೊಕೇಶನ್ಸ್ ಬೇಕು. ಸೊ ಸೆಂಟ್ರಲ್ ಲೊಕೇಶನ್ ಅಲ್ಲಿ ಈ ಕೋಡ್ನ ಎಲ್ಲರೂ ಕೂಡ ಅವ್ರ ಕೋಡನ್ನ ಹಾಕ್ಬೇಕಲ್ವಾ. ಸೊ ಈ ಕೋಡನ್ನ ಹಾಕ್ಬೇಕು. ಸೊ ಈ ಕೋಡನ್ನ ಹಾಕ್ಬೇಕು ಅಂದ್ರೆ ಅವ್ರಿಗೊಂದು ಸರ್ವರ್ ಬೇಕು. ಸೊ ಇಲ್ಲೇನ್ ಸರ್ವರ್ ಬೇಕು ಅಂತ ಹೇಳಿದಾಗ ಇಲ್ಲೊಬ್ಬ ಬರ್ತಾನೆ, ಅವನ ಹೆಸರೇನು ಅಂತ ಅಂದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತ. ಸಿಸ್ಟಮ್ ಅಡ್ಮಿನ್ ಅಂತ ತಿಳ್ಕೊಳ್ಳಿ. ಈ ಸಿಸ್ಟಮ್ ಅಡ್ಮಿನ್ ಏನ್ ಮಾಡ್ತಾನೆ, ಈ ಸರ್ವರ್ನ ಕ್ರಿಯೇಟ್ ಮಾಡ್ತಾನೆ. ಸೊ ಈ ಸರ್ವರ್ನ ಕ್ರಿಯೇಟ್ ಮಾಡ್ತಾನೆ. ಸೊ ಎಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೋಡ್ ಟೀಮ್ ಅವ್ರ ಕೋಡನ್ನು ಈ ಸರ್ವರ್ ಅಲ್ಲಿ ಹಾಕ್ತಾರೆ. ಸೊ ಈ ಸರ್ವರ್ ಅಲ್ಲಿರೋ ಆ್ಯಪ್ ಅನ್ನ ಒಬ್ಬ ಟೆಸ್ಟ್ ಮಾಡ್ಬೇಕಲ್ವಾ. ಎಲ್ಲ ಹಾಕಿದ್ಮೇಲೆ ಇದನ್ನ ಟೆಸ್ಟ್ ಮಾಡ್ಬೇಕಲ್ವಾ. ಸೊ ಇದನ್ನ ಟೆಸ್ಟ್ ಮಾಡೋದಕ್ಕೆ ಒಬ್ಬ ಪರ್ಸನ್ ಬರ್ತಾನೆ. ಸೊ ಅವನೇ ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್. ಸೊ ನೋ ವರೀಸ್, ನಾನು ಸಿಸ್ಟಮ್ ಅಡ್ಮಿನ್, ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್ ಈ ತರ ಎಲ್ಲ ಟರ್ಮ್ ಹೇಳ್ತಿದ್ದೀನಿ. ಸೊ ಮುಂದೆ ನಿಮಗೆ ಈಸಿ ಆಗಿದ್ದನ್ನ ಅರ್ಥ ಮಾಡ್ಕೋತೀನಿ, ಅರ್ಥ ಮಾಡಿಸ್ತೀನಿ. ಲೈಕ್ ಇದರಲ್ಲಿ ನೀವು ತಿಳ್ಕೊಳ್ಳಿ ಏನೇನು ಬರುತ್ತೆ ಅನ್ನೋ ಟರ್ಮ್. ಸೊ ಅದಾದ್ಮೇಲೆ ಟೆಸ್ಟರ್ ಬರ್ತಾನೆ. ಟೆಸ್ಟರ್ ಏನ್ ಮಾಡ್ತಾನೆ, ಈ ಅಪ್ಲಿಕೇಶನ್ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿಬಿಟ್ಟು ಓಕೆ ಇದೇನಾದ್ರೂ ಓಕೆ ಇದು ಗುಡ್ ಇದೆ, ಇದನ್ನ ನಾನು ಕಳಿಸ್ಬೋದು, ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆಗಿದೆ ಅಂದ್ರೆ ಕಳಿಸ್ತಾನೆ. ಇಲ್ಲಾಂದ್ರೆ ಹೇಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ ಹೇಳ್ತಾನೆ, ಇದರಲ್ಲಿ ಬಗ್ ಇದೆ, ಸೊ ಈ ತರ ಇದೆ, ಪ್ರಾಬ್ಲಮ್ ಇದೆ ಅಂತೇಳಿ ಅದನ್ನ ಕಳಿಸ್ತಾನೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ. ಸೊ ಅವ್ರು ಒನ್ಸ್ ಇದನ್ನ ರೀಸಾಲ್ವ್ ಮಾಡ್ತೀವಿ ಮತ್ತೆ ಸರ್ವರಿಗೆ ಬಂದು ಮತ್ತೆ ಸರ್ವರಿಂದ ಮತ್ತೆ ಟೆಸ್ಟಿಂಗ್ ಆಗಿ ಮತ್ತೆ ಹೋಗುತ್ತೆ. ಸೊ ಇದರ ಪ್ರೊಡಕ್ಷನ್ ಲೆವೆಲ್ಗಾದ್ರೂ ಪುಷ್ ಮಾಡ್ಬೋದು, ಇಲ್ಲ ಅಂದ್ರೆ ಪ್ರೀ ಪ್ರೊಡಕ್ಷನ್ ಲೆವೆಲ್ಗಾದ್ರೂ ಈ ಕೋಡನ್ನ ಪುಷ್ ಮಾಡ್ಬೋದು. ಯಾರು? ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್. ಓಕೆನಾ? ಸೊ ಈಗ ನೋಡೋಣ. ಸೊ ಈಗ ಕಂಪ್ಲೀಟ್ ಆಗಿ ಈಸಿ ಆಗಿ ನೋಡೋಣ. ಸೊ ಒಬ್ಬ ಪರ್ಸನ್ ಬಂದ, ಒಂದು ಆರ್ಗನೈಸೇಷನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಒಂದು ಕಂಪ್ನಿ, ಒಬ್ಬ ಪರ್ಸನ್ ಬಂದ, ನನಗೆ ಈ ತರ ಒಂದು ಅಪ್ಲಿಕೇಶನ್ ಬೇಕು ಅಂತ ಆ ಕಂಪ್ನಿ ಹತ್ರ ಹೇಳ್ದ. ಸೊ ಆ ಕಂಪ್ನಿಯವರು ಓಕೆ ಅಂತ ಅವನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ರು. ನೆಕ್ಸ್ಟ್ ಆರ್ಗನೈಸೇಷನ್ ಅವ್ರು ಏನ್ ಮಾಡ್ತಾರೆ, ಅವ್ರ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ ಹೇಳ್ತಾರೆ, ಸೊ ಓಕೆ ನಮಗೆ ಈ ತರ ನ್ಯೂ ಪ್ರಾಜೆಕ್ಟ್ ಬಂದಿದೆ, ಸೊ ಕ್ಲೈಂಟ್ ಈ ತರ ಹೇಳಿದ್ದಾರೆ, ಅವ್ರ ಕಸ್ಟಮೈಸೇಷನ್ ಸೊ ಅವ್ರ ಆಪ್ ಅಲ್ಲಿ ಈ ತರ ಇರಬೇಕು ಅಂತ. ಸೊ ನೀವೇನ್ ಮಾಡಿ ಅದಕ್ಕೆ ಕೋಡ್ ಬರೀರಿ ಅಥವಾ ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿ ಅಂತ ಹೇಳ್ತಾರೆ. ಸೊ ಓಕೆ ಅಂತ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅವರು ಕೋಡ್ ನ ಬರೀತಾರೆ. ಸೊ ಒಂದು ಅಪ್ಲಿಕೇಶನ್ ಅಂದ್ರೆ ಅದಕ್ಕೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಅವರು ತುಂಬಾ ಜನ ವರ್ಕ್ ಮಾಡ್ತಾರೆ. ಸೊ ಇನ್ ದಿಸ್ ನಾವು ತಗೊಂಡಿರೋ ಎಕ್ಸಾಂಪಲ್, ಸಪೋಸ್ 3 ಜನ ಸಾಫ್ಟ್ವೇರ್ ಡೆವಲಪರ್ ಅಂದ್ರೆ ಸಾಫ್ಟ್ವೇರ್ ಡೆವಲಪರ್ ಇದ್ದಾರೆ ಅಂತಿಲ್ಲ ಅಂದ್ರೆ, ಒಬ್ರು ಏನ್ ಮಾಡ್ತಾರೆ ಫ್ರಂಟ್ ಎಂಡ್ ಬಗ್ಗೆ ಕೋಡ್ ಬರೀತಾರೆ, ಒಬ್ರು ಬ್ಯಾಕ್ ಎಂಡ್ ಬಗ್ಗೆ ಕೋಡ್ ಬರೀತಾರೆ, ಒಬ್ರು ಬಂದ್ಬಿಟ್ಟು ಪೇಮೆಂಟ್ ಬಗ್ಗೆ ಏನೋ ಕೋಡ್ ಬರೀತಾರೆ. ಸೊ ಈ 3 ಜನನು ಕೋಡ್ ನ ಬರೆದಿರೋದು ಇಂಡಿವಿಜುವಲ್ ಅಲ್ವಾ. ಸೊ ಆ ಕೋಡನ್ನ ಒಂದ್ ಕಡೆ ಇಟ್ಬಿಟ್ಟು ಸ್ಟೋರ್ ಮಾಡಿ ಆ ಆಪ್ ನ ರನ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಒಂದು ಸರ್ವರ್ ಬೇಕು, ಸೆಂಟ್ರಲೈಸ್ ಆಗಿರುವಂತ ಒಂದು ಸರ್ವರ್ ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಬರ್ತಾನೆ. ಸೊ ಈ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾನೆ, ಒಂದು ಸರ್ವರ್ ನ ಕ್ರಿಯೇಟ್ ಮಾಡ್ತಾನೆ. ಈ ಸರ್ವರ್ ನ ಕ್ರಿಯೇಟ್ ಮಾಡಿದಾಗ ಈ ಸರ್ವರ್ ಅಲ್ಲಿ ಈ 3 ಜನ ತಮ್ಮ ಕೋಡ್ ಅನ್ನ ಹಾಕ್ತಾರೆ. ಸೊ ಈ 3 ಜನ ತಮ್ಮ ಕೋಡ್ ಹಾಕಿದ್ಮೇಲೆ ನೆಕ್ಸ್ಟ್ ಟೆಸ್ಟಿಂಗ್ ಮಾಡ್ಬೇಕಲ್ಲ ಈ ಸರ್ವರ್ ಅಲ್ಲಿ ಇರೋದನ್ನ. ಸೊ ನನ್ನ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಆಗ್ತಿದೆ ಅಂತೇಳಿ ಕೂರೋಕ್ಕಾಗಲ್ಲಲ್ವಾ. ಅದಕ್ಕೆ ಎಂಡ್ ಆಫ್ ದಿ ಟೈಮ್ ಎಂಡ್ ಯೂಸರ್ಸ್ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಆಗ್ಬೇಕು ಅದು, ಅಥವಾ ಎಂಡ್ ಯೂಸರ್ ಹತ್ರ ವರ್ಕ್ ಆಗಬೇಕು. ಸೊ ಅದಕ್ಕೆ ಏನ್ ಮಾಡ್ತಾನೆ, ಟೆಸ್ಟರ್ ಬಂದ್ಬಿಟ್ಟು ಟೆಸ್ಟಿಂಗ್ ಫೇಸ್ ಅಲ್ಲಿ ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್ ಬರ್ತಾನೆ. ಸೊ ಅವನೇನ್ ಮಾಡ್ತಾನೆ, ಈ ಕೋಡ್ ಅನ್ನು ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡ್ಬಿಟ್ಟು ಓಕೆ ಈ ಕೋಡ್ ಸರಿ ಇದೆ ಅಂತ ಹೇಳಿದ್ರೆ ಅವ್ನು ಪ್ರೊಡಕ್ಷನ್ ಅಥವಾ ಪ್ರೀ ಪ್ರೊಡಕ್ಷನ್ ಲೆವೆಲ್ಗೆ ಆ ಕೋಡ್ ನ ಪುಷ್ ಮಾಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಕೋಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ಈ ಕ್ರೈಟೀರಿಯಾ ಮ್ಯಾಚ್ ಆಗಿಲ್ಲ, ಸೊ ನೋಡಿ ಅಂತೇಳಿ ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ಗೆ ಹೇಳ್ಬೋದು. ಸೊ ಅಗೇನ್ ಮತ್ತೆ ಸೇಮ್ ಪ್ರೊಸೆಸ್ ಆಗುತ್ತೆ. ಸೊ ಈ ಎಲ್ಲಾ ಪ್ರೊಸೆಸ್ ನಾನು ಹೇಳಿದ್ನಲ್ಲ,
ಫಸ್ಟ್ ಇಲ್ಲಿಂದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಇಂದ ಇಲ್ಲಿಗೆ ಬರುತ್ತೆ. ಸೊ ಇವ್ರು ಕೋಡ್ ಒಂದು ಬರ್ತಾರೆ, ಈ ಕೋಡ್ ಒಂದು ಬರೋದ್ಮೇಲೆ ಸೆಂಟ್ರಲ್ ಲೊಕೇಶನ್ಸಿಗೆ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ಇಲ್ಲಿಗೆ ಬರುತ್ತೆ ಟೆಸ್ಟಿಂಗ್ ಫೇಸ್ಗೆ. ಟೆಸ್ಟಿಂಗ್ ಇಂದ ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್ ಬರ್ತಾನೆ, ಇಲ್ಲಿಂದ ಇಂಡಿವಿಜುವಲ್ ಹೋಗುತ್ತೆ. ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಈ example.com ಅನ್ನೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಇಂದ ಎಂಡ್ ಯೂಸರ್ಗೆ ಹೋಗೋ ಅಷ್ಟೊತ್ತಿಗೆ 3 months ಟೈಮ್ ತಗೋತಿದೆ ಅನ್ಕೊಳ್ಳಿ. 3 months ಟೈಮ್ ತಗೋತಿದೆ ಅನ್ಕೋತೀನಿ. ಸೊ ಇದೇ ತರ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ 3 months ಟೈಮ್ ತಗೋತಿದೆ ಅಂದ್ರೆ ಆರ್ಗನೈಸೇಷನ್ ಎಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಆರ್ಗನೈಸೇಷನ್ ತುಂಬಾ ಟೈಮ್ ತಗೊಳುತ್ತಪ್ಪ ಅಂತೇಳಿ ಇವ್ರು ಬೇರೆ ಕಡೆ ಹೋಗಿ ನೆಗೆಟಿವ್ ಹೇಳ್ಬೋದಲ್ವಾ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಎವಾಲ್ವ್ ಆಗಿದೆ ಡೆವಾಪ್ಸ್ ಇಂಜಿನಿಯರ್. ಸೊ ನಾವೇನೇನ್ ಹೇಳಿದ್ವಿ ಇಲ್ಲಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್, ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರ್. ಸೊ ನಾನು ಈ ಎಕ್ಸಾಂಪಲ್ ಹೇಳಿದ್ದು ಬರೀ ಎರಡೇ ಜಾಬ್ ರೋಲ್. ಸೊ ಇದರಲ್ಲಿ ತುಂಬಾ ಜಾಬ್ ರೋಲ್ಸ್ ಬರುತ್ತೆ. ಆ ಎಲ್ಲಾ ಜಾಬ್ ರೋಲ್ನು ಕೂಡ ಒನ್ ಸಿಂಗಲ್ ಪರ್ಸನ್, ಈ ಎಲ್ಲಾ ಜಾಬ್ ರೋಲ್ನು ಕೂಡ ಒನ್ ಸಿಂಗಲ್ ಪರ್ಸನ್ ಹ್ಯಾಂಡಲ್ ಮಾಡ್ತಾನೆ. ಅವನೇ ದ ಮಾಸ್ಟರ್ ಹೀರೋ ಅಥವಾ ಸೂಪರ್ ಹೀರೋ ಡೆವಾಪ್ಸ್ ಇಂಜಿನಿಯರ್. ಓಕೆನಾ, ಅರ್ಥ ಆಯ್ತಾ ಕಾನ್ಸೆಪ್ಟ್ ಇದೀಗ? ಸೊ ಓಕೆ, ಇಲ್ಲಿ ತನಕ ಅರ್ಥ ಆಯ್ತು. ಸೊ ನೀನು ಹೇಳಿದೀಗ ಏನಂತ, ಅಪ್ಲಿಕೇಶನ್ ಡೆಲಿವರಿನ ಇಂಪ್ರೂವ್ ಮಾಡೋದು ಅಂದ್ರೆ 3 months ಟೈಮ್ ಆಗೋದನ್ನ ಅದನ್ನ ವಿತಿನ್ 15 days, ವಿತಿನ್ 1 month ಅಲ್ಲಿ ಆಗೋ ತರ ಮಾಡೋದು, ಅದೇ ಡೆವಾಪ್ಸ್ ಇಂಜಿನಿಯರ್ ಅಂತ ಹೇಳಿದೆ. ಅಷ್ಟೇನಾ ಡೆವಾಪ್ಸ್ ಇಂಜಿನಿಯರ್ ಅಂದ್ರೆ? ಇಲ್ಲ, ಸಮಥಿಂಗ್ ಏನೋ ಬೇರೆ ಇರ್ಬೇಕಲ್ವಾ. ಎಸ್, ನೀವು ಕೇಳ್ತಿರೋದು ಸರಿನೇ. ಸೊ ಇದ್ರಲ್ಲಿ ಏನು ಅಂತ ಹೇಳಂದ್ರೆ ನಾವು ತಿಳ್ಕೊಂಡಿದ್ ಬರೀ ಇದು ಅಷ್ಟೇನೆ. ಸೊ ಈಗ ಮೊದಲನೇದಾಗಿ ಈಗ ನ್ಯೂ ಶೀಟಲ್ಲಿ ಬರೆಯೋಣ. ಸೊ ಡೆವಾಪ್ಸ್ ಅಂದ್ರೆ ಏನು ಅಂತ. ಸೊ ಮೊದಲನೇದು, ಡೆವಾಪ್ಸ್ ಇಸ್ ಎ ಕಲ್ಚರ್ ಇಂಪ್ರೂವಿಂಗ್ ದ ಅಪ್ಲಿಕೇಶನ್ ಡೆಲಿವರಿ. ಓಕೆನಾ? ಅಥವಾ ನೀವು ಅದನ್ನು ಹೇಳ್ಬೋದು, ಇಲ್ಲಾಂದ್ರೆ ಡೆವಾಪ್ಸ್ ಇಸ್ ಎ ಪ್ರೋಸೆಸ್ ಅಂತನಾದ್ರೂ ಹೇಳ್ಬೋದು. ಪ್ರೋಸೆಸ್ ದಟ್ ಇಂಪ್ರೂವಿಂಗ್ ದ ಅಪ್ಲಿಕೇಶನ್ ಡೆಲಿವರಿ. ಇಷ್ಟು ಜನ ನಾವು ತಿಳ್ಕೊಂಡಿದ್ದೀವಿ ಇವಾಗ. ಸೊ ಇಲ್ಲಿ ಮೇನ್ ಏನು, ಈ ವರ್ಡ್ ಕಲ್ಚರ್ ಮತ್ತೆ ಪ್ರೋಸೆಸ್ ಆಫ್ ಇಂಪ್ರೂವಿಂಗ್ ದ ಅಪ್ಲಿಕೇಶನ್ ಡೆಲಿವರಿ ಅನ್ನೋದನ್ನ ತಿಳ್ಕೊಂಡಿವಿ. ಇಷ್ಟೇನಾ ಡೆವಾಪ್ಸ್ ಅಂದ್ರೆ? ಇಲ್ಲ, ಸಮಥಿಂಗ್ ಏನಾದ್ರೂ ಇರ್ಬೇಕಲ್ವಾ. ಸೊ ಈ ಅಪ್ಲಿಕೇಶನ್ ಡೆಲಿವರಿನ ಹೇಗೆ ಇಂಪ್ರೂವ್ ಮಾಡೋದು? ಸೊ ಇಲ್ಲೊಂದು ವರ್ಡ್ ಇದೆ, ಇಂಪ್ರೂವಿಂಗ್ ಅಂತ. ಈ ಇಂಪ್ರೂವ್ನೆಸ್ ನ ಹೇಗೆ ತರೋದು ಅಲ್ವಾ? ಸೊ ಏನಾದ್ರೂ ಬೇಕಲ್ವಾ. ನಾವೀಗ 3 months ಆಗೋ ಅಪ್ಲಿಕೇಶನ್ ಡೆಲಿವರಿನ ವಿತಿನ್ 15 days ಅಲ್ಲಿ ಮಾಡ್ತೀವಿ ಅಂತ ಹೇಳಂದ್ರೆ ಅದಕ್ಕೆ ಏನಾದ್ರು ಸಮಥಿಂಗ್ ನಾವ್ ಏನಾದ್ರು ತರಬೇಕಲ್ವಾ, ಬೇಗ ಆಗೋ ತರ. ಸೊ ಅದನ್ನ ಯಾವ ತರ ತರೋದು ಅಂದ್ರೆ ಬೈ ಎನ್ಶೂರಿಂಗ್ ಮೊದಲನೇದಾಗಿ ಆಟೋಮೇಷನ್ ತರ್ತೀವಿ. ಸೊ ಆಟೋಮೇಷನ್ ತರ್ತೀವಿ. ಎರಡನೇದು ಕ್ವಾಲಿಟಿ. ಆಯ್ತಾ? ಬರೀ ಆಟೋಮೇಷನ್ ಕ್ವಾಲಿಟಿನ, ಸಮಥಿಂಗ್ ಬೇರೆ ಏನಾದ್ರು ಇರ್ಬೇಕಲ್ವಾ. ಆಟೋಮೇಷನ್ ಕ್ವಾಲಿಟಿ ಅಂಡ್ ಕಂಟಿನ್ಯೂಸ್ ಮಾನಿಟರಿಂಗ್. ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಿಗೆ ಸಸ್, ಕಂಟಿನ್ಯೂಸ್ ಟೆಸ್ಟಿಂಗ್. ಓಕೆ, ಈಗ ನಮಗೆ ಡೆವಾಪ್ಸ್ ಅಂತ ಹೇಳಂದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗೋ ತರ ಇರಬೇಕು. ಸೊ ನಾವೊಂದು ಆರ್ಗನೈಸೇಷನ್ ಅಪ್ಲಿಕೇಶನ್ ಡೆಲಿವರಿನ ಇಂಪ್ರೂವ್ ಮಾಡ್ತಾ ಇದೀವಿ ಅಂತ ಹೇಳಂತೇಳಂದ್ರೆ, ಸೊ ಅದಕ್ಕೆ ನಾವು ಇಂಪ್ರೂವಿಂಗ್ ಅಂದ್ರೆ ಯಾವ ತರ ಇಂಪ್ರೂವ್ ಮಾಡ್ತೀವಿ ಅಂದ್ರೆ ಬೈ ಎನ್ಶೂರಿಂಗ್ ಆಟೋಮೇಷನ್ ತರ್ತೀವಿ, ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ, ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತೀವಿ, ಕಂಟಿನ್ಯೂಸ್ ಟೆಸ್ಟಿಂಗ್ ಮಾಡ್ತೀವಿ. ಬೈ ಆಲ್ ಆಫ್ ದಿಸ್ ನಾವೇನು, ಸೊ ಆಟೋಮೇಷನ್, ಕ್ವಾಲಿಟಿ, ಕಂಟಿನ್ಯೂಸ್ ಮಾನಿಟರಿಂಗ್, ಕಂಟಿನ್ಯೂಸ್ ಟೆಸ್ಟಿಂಗ್, ಇವೆಲ್ಲದನ್ನು ಕೂಡ ಮಾಡೋದ್ರಿಂದ ನಾವು ಆರ್ಗನೈಸೇಷನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ತೀವಿ. ಸೊ ಇದೇ ಡೆವಾಪ್ಸ್ ಇಂಜಿನಿಯರ್. ಕ್ಲಿಯರ್ ಆಯ್ತಾ?
ಸೊ ಈಗ ವಾಟ್ ಈಸ್ ಡೆವಾಪ್ಸ್ ಅಂತ ಹೇಳಿದ್ರೆ ಡೆವಾಪ್ಸ್ ಇಸ್ ಎ ಕಲ್ಚರ್ ದಟ್ ಇಂಪ್ರೂವ್ ಇನ್ ದ ಆರ್ಗನೈಸೇಷನ್ ಎಫಿಷಿಯನ್ಸಿ by ensuring automation quality and continuous monitoring and continuous testing. So okay, ಈಗ ವಾಟ್ ಈಸ್ ಡೆವಾಪ್ಸ್, ವೈ ಡೆವಾಪ್ಸ್ ಆಯಿತು. ಸೊ ರೋಲ್ಸ್ ಆಫ್ ಎ ಡೆವಾಪ್ಸ್ ಇಂಜಿನಿಯರ್ ಅಂತ ಕೇಳಿದ್ರೆ ನೀವು ಆರ್ಗನೈಸೇಷನ್ ಏನು ರೋಲ್ನ ಪ್ಲೇ ಮಾಡ್ತೀರಾ ಅಂದ್ರೆ ಹೇಗೇನಿದ್ದಾನೆ. ಸೊ ಒಂದು ಫ್ರೆಶ್ ಆಗಿರೋ ಶೀಟ್ ತಗೊಳ್ಳೋಣ. ಈಗ ಕ್ಲೀನ್ ಆಗಿ ಬರೋಣ. ಸೊ ಮೊದಲನೇದು ಡೆವಾಪ್ಸ್ ಅಲ್ವಾ. ಸೊ ಡೆವಾಪ್ಸ್ ಇಂದ ನೆಕ್ಸ್ಟ್ ಏನು, CI/CD. ಸೊ CI/CD ಅಂತ ಹೇಳಿದ್ರೆ ಬಿಗಿನರ್ ಏನಾದರೂ ವಾಚ್ ಮಾಡ್ತಿದ್ರೆ, ಇಲ್ಲ ನೀವು ಈ ವರ್ಡ್ನ ಹಾಳು ಮಾಡಿಲ್ಲ ಅಂದ್ರೆ ಡೋಂಟ್ ವರಿ, ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂಡ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಅಂತ. ಸೊ ಇದನ್ನು ಕೂಡ ಡೆವಾಪ್ಸ್ ಮೇನ್ ಹಾರ್ಟ್ ಅಂತಾನೆ ಹೇಳ್ಬೋದು. ಇದು ಯಾವ ರೀತಿ ಅಂತ ಮುಂದೆ ನೋಡ್ಕೊಂಡು ಬೈ ಎನ್ಶೂರಿಂಗ್ ಯಾವ್ದು ಆವಾಗಲೇ ಹೇಳಿದ್ವಲ್ಲ 4 pillars ಆಫ್ ದ ಡೆವಾಪ್ಸ್ ಇಂಜಿನಿಯರ್. ಒಂದನೇದು ಆಟೋಮೇಷನ್, ಎರಡನೇದು ಬಂದ್ಬಿಟ್ಟು ಕ್ವಾಲಿಟಿ, ಮೂರನೇದು ಬಂದ್ಬಿಟ್ಟು ಕಂಟಿನ್ಯೂಸ್ ಮಾನಿಟರಿಂಗ್, ಲಾಸ್ಟ್ ಒಂದು ಬಂದ್ಬಿಟ್ಟು ಕಂಟಿನ್ಯೂಸ್ ಟೆಸ್ಟಿಂಗ್. ಓಕೆ, ಸೊ ಡೆವಾಪ್ಸ್ ಅಂತ ಹೇಳಿದ್ರೆ ಏನು, ಡೆವಾಪ್ಸ್ ಇಸ್ ಎ ಕಲ್ಚರ್. ಓಕೆ, ಕಲ್ಚರ್ ಏನಕ್ಕೆ, ಇಂಪ್ರೂವಿಂಗ್ ದ ಆರ್ಗನೈಸೇಷನ್ ಎಫಿಷಿಯನ್ಸಿ by ensuring automation, by ensuring quality, by ensuring continuous monitoring and continuous testing. ಇಷ್ಟೇ. ಸೊ ವಾಟ್ ಈಸ್ ದ ಡೆವಾಪ್ಸ್, ವೈ ಡೆವಾಪ್ಸ್ ಆಯಿತು. ಆಮೇಲೆ ರೋಲ್ಸ್ ಆಫ್ ಎ ಡೆವಾಪ್ಸ್, ರೋಲ್ಸ್ ಇದೇನೆ. ಮತ್ತೆ ಡೆವಾಪ್ಸ್ ಮತ್ತೆ CI/CD ಅಂದ್ರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಅಂತ ಇರಬೇಕು ಆರ್ಗನೈಸೇಷನ್ ಅಲ್ಲಿ. ಯಾವ ತರ ಮಾಡ್ತೀವಿ ಅಂದ್ರೆ ಆಟೋಮೇಷನ್ ತರ್ತೀವಿ, ಕ್ವಾಲಿಟಿನ ಮೇಂಟೈನ್ ಮಾಡ್ತೀವಿ, ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡ್ತೀವಿ, ಕಂಟಿನ್ಯೂಸ್ ಟೆಸ್ಟಿಂಗ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ದ ಡೆವಾಪ್ಸ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಅಲ್ಲಿ ಮೊದಲನೇ ಕ್ವಶನ್ ಕೇಳೋದು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ಯಾವ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ, ಲೈಕ್ ಅವಾಗಲೇ ನಾನು ಹೇಳ್ತಾ ಥರ ಈಗ ಸಿಸ್ಟಮ್ ಅಡ್ಮಿನ್ ಆಗಿ ನೀವೇನಾದರೂ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿದ್ದೆ ಅಂದರೆ, ಸೊ ಐ ಹ್ಯಾವ್ ವರ್ಕ್ ಫಾರ್ ದ ಸಿಸ್ಟಮ್ ಅಡ್ಮಿನ್ ಫ್ರಮ್ ದ ಲಾಸ್ಟ್ 4 years 5 years ಅಂತ ಎಕ್ಸ್ಪ್ಲೈನ್ ಮಾಡ್ಕೋಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ನಾನೀಗ ಫ್ರೆಷರ್ ಆಗಿರೋ ಐ ಆಮ್ ಫ್ಯಾಷನ್ ಅಬೌಟ್ ದ ಡೆವಾಪ್ಸ್ ಇಂಜಿನಿಯರ್ ಅಂತ ಹೇಳ್ಬೋದು. ಸೊ ಆಮೇಲೆ ನೀವೇನೇನಾದ್ರ ಬಗ್ಗೆ ವರ್ಕ್ ಮಾಡ್ತೀರಾ ಅಂತ ಹೇಳ್ಬೋದು. ಲೈಕ್ ಅವರೇ ಈಗ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ನೀವು ಲಿಮಿಟೆಡ್ ಆಗಿ 2 minutes ತನಕ ಮಾತಾಡಬೇಕು ಅನ್ನೋದೇನಿಲ್ಲ. ಸೊ ಕೆಲವೊಂದು ಕಂಪ್ನಿಲಿ ವಿತ್ ವಾಟ್ ಆರ್ ದ ಟೂಲ್ಸ್ ಯು ಹ್ಯಾವ್ ನಾಲೆಡ್ಜ್ ಅಬೌಟ್ ಅಂತ ಕೇಳಿದ್ರು ಅಂದರೆ, ಸೊ ನೀವು ಅವಾಗ ಮೆನ್ಷನ್ ಮಾಡಿ ಲೈಕ್ ಯಾವ ಥರ, ಲೈಕ್ ನನಗೆ ಕುಬರ್ನೆಟಿಸ್, ಐ ಆಮ್ ವೆಲ್ ವಿತ್ ದ ಕುಬರ್ನೆಟಿಸ್, ಐ ಆಮ್ ವೆಲ್ ವಿತ್ ದ AWS or Azure. ಸೊ ಡೋಂಟ್ ವರಿ, ಎಲ್ಲದನ್ನು ಕೂಡ ನಾವು ಕಲಿತೀವಿ. ಆ್ಯಂಡ್ ಗಿಟ್ ಆ್ಯಂಡ್ ಡಾಕರ್ಸ್. ಸೊ ಈ ಥರ ನೀವು ಟೂಲ್ಸ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಬೋದು. ಅದರ್ವೈಸ್ ಬೆಸ್ಟ್ ಪ್ರಾಕ್ಟೀಸ್ ಏನು ಅಂತ ಹೇಳಿದ್ರೆ, ಸೊ ನೀವು ಅದೇ ನಾನು ಇಷ್ಟು ವರ್ಷದಿಂದ ಡೆವಾಪ್ಸ್ ಇಂಜಿನಿಯರ್, ಅದು ನಾನು ಇಷ್ಟು ವರ್ಷದಿಂದ ಸಿಸ್ಟಮ್ ಅಡ್ಮಿನ್ ಆಗಿ ವರ್ಕ್ ಮಾಡಿದ್ದೀನಿ ಒಂದು ಆರ್ಗನೈಸೇಷನಲ್ಲಿ. ನಿಮಗೆ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ, ಸೊ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದರೆ, ಸೊ ಐ ಆಮ್ ಫ್ಯಾಷನ್ ಅಬೌಟ್ ದ ಡೆವಾಪ್ಸ್ ಇಂಜಿನಿಯರ್ ಅಂತ ನಿಮ್ಮ ಸೆಲ್ಫ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಮೊದಲನೇದಾಗಿ ನಾವೇನು ಕಲ್ತ್ವಿ ಈ ವಿಡಿಯೋದಲ್ಲಿ, ಸೊ ಡೇ 1 ಅಲ್ಲಿ ಏನು ಕಲ್ತ್ವಿ ಅನ್ನೋದನ್ನ ಕ್ವಿಕ್ ರೌಂಡ್ ಮಾಡೋಣ. ಸೊ ಮೊದಲನೇದಾಗಿ ಇವತ್ತಿಂದ ನಮ್ಮದು ಮೊದಲನೇ ವಿಡಿಯೋ ಆಗಿದ್ದರಿಂದ, ಸೊ ಅದರಲ್ಲಿ ಏನು ಮಾಡಿದ್ವಿ, ನಾವು 4 ಕ್ವಶನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಮೊದಲನೇದು ವಾಟ್ ಈಸ್ ಡೆವಾಪ್ಸ್, ವೈ ಡೆವಾಪ್ಸ್, ಸೊ ರೋಲ್ಸ್ ಆಫ್ ಎ ಡೆವಾಪ್ಸ್ ಇಂಜಿನಿಯರ್, ಹೌ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ದ ಡೆವಾಪ್ಸ್ ಇಂಜಿನಿಯರ್. ಸೊ ಮೊದಲನೇದೊಂದು ಆರ್ಗನೈಸೇಷನ್ ಅಲ್ಲಿ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. So DevOps is a culture that improving the application delivery
ಬೈ ಇನ್ಶೂರಿಂಗ್ ದ ಆಟೋಮೇಷನ್ ಕ್ವಾಲಿಟಿ ಕಂಟಿನ್ಯೂಸ್ ಮಾನಿಟರಿಂಗ್ ಕಂಟಿನ್ಯೂಸ್ ಟೆಸ್ಟಿಂಗ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಡೆವಾಪ್ಸನ್ನ ಯಾವ್ಯಾವ ರೀತಿ ರೋಲ್ಸ್ ಇರುತ್ತೆ ಅದೇ ಮತ್ತೆ 4 ಪಿಲ್ಲರ್ಸ್ನ ನಾವು ನೆನ್ಪಿಟ್ಕೊಂಡ್ವಿ. ಸೊ ನಾನು ಇವಾಗ ಇಲ್ಲಿ ಹೇಳಿದ್ದ ಎಕ್ಸಾಂಪಲ್ ನಿಮಗೆ ಬಂದ್ಬಿಟ್ಟು ಬಿಫೋರ್ 10 ಇಯರ್ಸ್. ಸೊ ಈ ಎಕ್ಸಾಂಪಲ್ ಹೇಳಿನ ಇಲ್ಲಿ ಸಿಸ್ಟಮ್ ಅಡ್ಮಿನ್ ಬರ್ತಾರೆ, ಆಮೇಲೆ ಬಿಲ್ಡ್ ಅಂಡ್ ರಿಲೀಸ್ ಇಂಜಿನಿಯರಿಂಗ್ ಬರ್ತಾರೆ ಅಂತ ಹೇಳಿ. ಸೊ ಇದು ಬಿಫೋರ್ 10 ಇಯರ್ಸ್. ಇವಾಗ ಏನಾಗಿದೆ, ವರ್ಡ್ ಆಫ್ ಡೆವಾಪ್ಸ್ ಬಂದ್ಬಿಟ್ಟು ಸೊ ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಪಿಕ್ಚರ್ ಚೇಂಜ್ ಆಗಿದೆ. ಸೊ ಇಲ್ಲಿ ಯಾರು ಈ ರೀತಿಯಾದಂಥ ವರ್ಕ್ ಮಾಡ್ತಾ ಇಲ್ಲ. ಸೊ ಎಲ್ಲ ಮಾಡ್ತಿರೋದು ಯಾವುದು, ಮಾಸ್ಟರ್ ಹೀರೋ ಕಾಲ್ಡ್ ಡೆವಾಪ್ಸ್ ಇಂಜಿನಿಯರ್. ಕ್ಲಿಯರ್? ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆಯಿಂದ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿರತಕ್ಕಂಥ ಡೆವಾಪ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೈಕಲ್ನ ನೋಡೋಣ. ಸೊ ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೈಕಲಲ್ಲಿ ಡೆವಾಪ್ಸ್ ಇಂಜಿನಿಯರ್ ಯಾವ್ಯಾವ ಪೊಸಿಷನಲ್ಲಿ ಆಟೋಮೇಷನ್ ತರ್ತಾರೆ, ಕ್ವಾಲಿಟಿನ ತರ್ತಾರೆ, ಮಾನಿಟರಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ತಿಳ್ಕೊತ ಹೋಗೋಣ. ಥ್ಯಾಂಕ್ ಯು ಎವ್ರಿ ಒನ್.